ಇನ್ನು ಯಾವುದೇ ಕ್ಷಣದಲ್ಲಿ ಯೂಟ್ಯೂಬರ್ ಸಮೀರ್ನ ಬಂಧತೆ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಪರವಾಗಿ ಪೋಸ್ಟ್ ಮಾಡಿದ್ದಾನೆ ಮಠಣ್ಣ. ಹೊಸ ಆಟ ಶುರುವಾಯ್ತಿದೀಗ, ಹೊಸ ಆಟ, ರಂಗು ರಂಗಿನ ಹೊಸತೊಂದು ಆಟ ಶುರು ಹಚ್ಕೊಂಡಿದ್ದಾರೆ. ಯಾರು? ಮಠಣ್ಣ ಅಂಡ್ ಟೀಮ್. ಮಠಣ್ಣ ಅಂಡ್ ಟೀಮ್ ತನಗೆ ಹೇಗೆ ಬೇಕೋ ಹಾಗೆ ಬರೆದು ಪೋಸ್ಟ್ ಮಾಡಿದ ಮಠಣ್ಣ. ತನ್ನ ಗ್ಯಾಂಗ್ನ ಒಬ್ಬೊಬ್ಬರೇ ಲಾಕ್ ಆಗ್ತಿರೋದಕ್ಕೆ ಮಠಣ್ಣನಿಗೆ ಚಡಪಡಿಕೆ ಆರಂಭವಾಗಿದೆ. ಪೊಲೀಸರು ಸಮೀರ್ ಅರೆಸ್ಟ್ ಮಾಡಿದ್ದಾರೆಂದು ಮಠಣ್ಣನ ಪೋಸ್ಟ್. ಅಯ್ಯೋ, ಮಾಡ್ಲೇ ಇಲ್ವಲ್ಲ ಸ್ವಾಮಿ, ಅವನು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ, ಎಲ್ಲಿಂದ ಮಾಡಿದ್ದಾರೆ? ಆದ್ರೆ ಏನೋ ಒಂದು ರೀತಿ ವಿಚಲಿತ ಆಗಿಬಿಟ್ಟು ತನ್ನ ಅಕ್ಕಪಕ್ಕದವರು ಒಬ್ಬರೊಬ್ಬರೇ ಅರೆಸ್ಟ್ ಆಗ್ತಾ ಇರುವುದನ್ನು ನೋಡಿಕೊಂಡು ವಿಚಲಿತನಾಗಿಬಿಟ್ಟಿದ್ದಾನೆ ಮಠಣ್ಣ. ಮಠಣ್ಣನವರ್ ಏನು ಇವತ್ತು ಮುಂಜಾನೆ ತಿಮರೋಡಿ ಅವರ ಅರೆಸ್ಟ್ ಆಗಿತ್ತು. ಬ್ರಹ್ಮಾವರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದ್ರು. ಇತ್ತ ನೋಡಿದ್ರೆ ಸಮೀರ್ನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಈಗೆಲ್ಲ ಕಡೆಗಳಿಂದ ಸುತ್ತುವರೆದಿದ್ದಾರೆ ಆತನ ಮನೆಯನ್ನ. ಆದ್ರೆ ಆತ ಮನೆಯಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಮಿಡಲ್ ಅಲ್ಲಿ ಇಲ್ಲ ಸಮೀರ್ ಅರೆಸ್ಟ್ ಆಗಿಬಿಟ್ಟಿದ್ದಾನೆ ಅಂತ ಹೇಳಿ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ. ವೆರಿ ಶಾಕಿಂಗ್. ನ್ಯಾಯದ ದೂತ ಸಮೀರ್ ಎಂಡಿ ಅವರನ್ನ ಅರೆಸ್ಟ್ ಮಾಡಲು ಸಮೀರ್ ಮನೆ ಸುತ್ತುವರಿದ್ದ ಪೊಲೀಸರು ಸೌಜನ್ಯ ಹೋರಾಟ ಹತ್ತಿಕ್ಕಲು ಇಷ್ಟೊಂದು ಶತ ಪ್ರಯತ್ನ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತೆಲ್ಲ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿ ತನಿಖೆ ಸುಮಾರು 8,000 ಪುಟಗಳ ತನಿಖೆ ಇದೆ. ಖಾಲಿ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 351 ಪೇಜ್ ಇದೆ. ದ ಲಾಸ್ಟ್ ಜಡ್ಜ್ಮೆಂಟ್ ಕಾಪಿ ಏನಿದೆ, ಜಡ್ಜ್ಮೆಂಟ್ ಕಾಪಿ 615 ಪೇಜಸ್ಗಳಿವೆ. ಇದರಲ್ಲಿ ಯಾವ ಒಂದು ಪೇಜನ್ನ ಈ ಪುಣ್ಯಾತ್ಮ ಓದಿದ್ದಾನ ಅಂತ ಕೇಳ್ತೀನಿ ನಾನು. ಯಾವುದೇ ತನಿಖೆಗಳಿಲ್ಲದೆ, ಯಾವುದೇ ಆಧಾರಗಳಿಲ್ಲದೆ, ಯಾವುದೇ ಪೇಜಸ್ಗಳನ್ನ ಓದ್ಕೊಳ್ಳದೆ ಕೋರ್ಟಿನ ಆದೇಶ ಏನಿದೆ, ಕೋರ್ಟಿನ ತೀರ್ಪು ಏನಿದೆ, ತನಿಖೆ ಯಾವ ರೀತಿ ಆಗಿದೆ, ಅಥವಾ ಆ ಡೆತ್ ರಿಪೋರ್ಟ್ ಏನಿತ್ತು, ಯಾವುದನ್ನು ಓದ್ಕೊಂಡೆ ವಿಡಿಯೋ ಮಾಡಿದ್ರ ಪ್ರತಿಫಲ ಏನು ಅಂತ ಕೇಳಿದ್ರೆ ಇದೆ ಅದು.